ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಯಾರ ಮನೆಯಲ್ಲಿ ಈ ತುಳಸಿ ವಿವಾಹವನ್ನು ಶುಭ ಲಗ್ನದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿಸ್ತಾರೋ ಅಂತಹವರ ಮನೆಯ ಸಕಲ ದಾರಿದ್ರ್ಯಗಳನ್ನು ಸಹ ತಾಯಿ ಮಹಾಲಕ್ಷ್ಮಿ ದೂರ ಮಾಡ್ತಾಳೆ. ಇದು ಖಂಡಿತವಾಗಿ ಸತ್ಯ. ತುಳಸಿ ವಿವಾಹವನ್ನು ಶಾಸ್ತ್ರೋಕ್ತವಾಗಿ ನಾವು ಮನೆಯಲ್ಲಿ ನೆರವೇರಿಸೋದ್ರಿಂದ ಆ ತಾಯಿ ಕೃಪಾ ಕಟಾಕ್ಷ ನಮಗೆ ಒಲಿದು ನಮ್ಮ ಮನೆಯಲ್ಲಿ ಎಂತಹದ್ದೇ ದಾರಿದ್ರ್ಯವಿದ್ರೂ ಕೂಡ ದೂರವಾಗುತ್ತೆ, ಎಲ್ಲವೂ ಕೂಡ ಶುಭವಾಗುತ್ತೆ. ಹೀಗಾಗಿ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ, ಅಂದಿನಿಂದ ನಾವು ನಡೆಸ್ಕೊಂಡು ಬಂದಿಲ್ಲ ಅನ್ನುವಂತಹದ್ದನ್ನೆಲ್ಲ ಪಕ್ಕಕ್ಕಿಟ್ಟು ದಯಮಾಡಿ ಸರಳವಾಗಿ ಶಾಸ್ತ್ರೋಕ್ತವಾಗಿ ಈ ತುಳಸಿ ವಿವಾಹವನ್ನು ಪ್ರತಿಯೊಬ್ಬರೂ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ಯಾವತ್ತಿನ ದಿವಸ ನಾವು ಈ ತುಳಸಿ ಪೂಜೆಯನ್ನು ಆಚರಣೆ ಮಾಡಬೇಕು ಅನ್ನುವಂತಹದ್ದನ್ನು ನೋಡೋದಾದರೆ, ಭಾನುವಾರ ನಮಗೆ ಉತ್ಥಾನ ದ್ವಾದಶಿಯಂದು ಈ ತುಳಸಿ ವಿವಾಹ ಮಾಡುವಂತಹ ಒಂದು ಯೋಗ ಇರುವಂತಹದ್ದು. ಆವತ್ತಿನ ದಿವಸ 2 ಮುಹೂರ್ತಗಳಲ್ಲಿ ಈ ತುಳಸಿ ಪೂಜೆಯನ್ನು ನಾವು ಮನೆಯಲ್ಲಿ ನೆರವೇರಿಸಬಹುದು. ಬೆಳಗ್ಗೆ ಅತ್ಯಂತ ಶುಭ. ಬೆಳಗ್ಗೆ 6:25ರಿಂದ ಹಿಡಿದು 8:40 ತನಕ ಒಂದು ಮುಹೂರ್ತ ಇದೆ. ಆದಷ್ಟು ಈ ಮುಹೂರ್ತದಲ್ಲೇ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಕಾರಣಾಂತರಗಳಿಂದ ಆಗಲಿಲ್ಲ ಅನ್ನುವಂತಹವರು ಸಂಜೆ ಪೂಜೆನ ನೀವು ಮಾಡ್ಕೋಬಹುದು. ಸಾಯಂಕಾಲ 5:15 5:48 ತನಕ ಒಂದು ಲಗ್ನ ಇದೆ ತುಳಸಿ ವಿವಾಹಕ್ಕೆ. ಆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಕೋಬಹುದು. ಪೂಜೆಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಏನೇನೆಲ್ಲ ಪೂಜಾ ಸಾಮಗ್ರಿಗಳನ್ನ ತಂದಿಟ್ಕೊಬಹುದು ಅಂಥೇಳಿ ಹಿಂದೆ ಒಂದು ವಿಡಿಯೋ ಅಲ್ಲಿ ಹಾಕಿದ್ದೀನಿ. ಆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಒಂದಿಸಿಟ್ಕೊಂಡು ಒಂದು ಬಾರಿ ನೀವು ತುಳಸಿ ಮಾತೆಯ ಎದುರುಗಡೆ ಪೂಜೆಗೆ ಕೂತ್ರೆ ಪದೇ ಪದೇ ಎದ್ದೇಳಬಾರ್ದು. ಪೂಜೆ ಸಮಾಪ್ತಿ ಆದಮೇಲೆ ನೀವು ಎದ್ದೇಳಬೇಕಾಗತ್ತೆ. ಇನ್ನು ಪೂಜೆ ಹೇಗೆ ಮಾಡುವಂತಹದ್ದು ಅಂತ ಹೇಳಿ ನೋಡುವಂತಹದ್ದಾದರೆ, ದಯಮಾಡಿ ಆಡಂಬರಕ್ಕೆ ಅಲಂಕಾರಕ್ಕೆ ಒತ್ತು ಕೊಡದಲೇ ಶಾಸ್ತ್ರೋಕ್ತವಾಗಿ ಇದನ್ನು ಆಚರಣೆ ಮಾಡಿ. ಬಹಳ ಶುಭ ಫಲ. ಅದೇ ರೀತಿ ಸರಿಯಾಗಿ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೋ, ತಿಳಿದಲೇ ತಪ್ಪಾಗಿ ಆಚರಣೆ ಮಾಡಿದ್ರೆ ಕಷ್ಟಗಳು ಕೂಡ ಮನೆಗೆ ಎದುರಾಗುತ್ತೆ. ಅವತ್ತಿನ ದಿವಸ ಹೇಗೆ ನೀವು ಪೂಜೆಗೆ ಅಣಿ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನು ಮನೆಯ ಒಳಗಡೆ ಇಟ್ಟು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ತುಳಸಿ ಗಿಡದ ಒಳಗಡೆ ಒಂದು ಕೃಷ್ಣನ ವಿಗ್ರಹವನ್ನು ಇಟ್ಟು ನಾವು ಪೂಜೆ ಮಾಡಬೇಕಾಗತ್ತೆ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋನಲ್ಲಿ. ಕೆಲವರೆಲ್ಲ ಕಾಮೆಂಟಲ್ಲಿ ಕೇಳಿದರೆ ನಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹ ಇಲ್ಲ ಅಂತಂದು. ಕೃಷ್ಣನ ವಿಗ್ರಹ ಇಲ್ಲದವರು ಅವತ್ತಿನ ದಿವಸ ಒಂದು ಕೃಷ್ಣ ತುಳಸಿಯ ಗಿಡ ಅಂತಂದರೆ, ತುಳಸಿ ಗಿಡದಲ್ಲಿ ಶ್ವೇತ ತುಳಸಿ ಅಂದರೆ ಬಿಳಿ ಬಣ್ಣದ್ದು ಒಂದು ತುಳಸಿ ಗಿಡ ಬರುತ್ತೆ, ನಾವು ಮನೆಯ ಎದುರುಗಡೆ ಇಟ್ಟು ಪೂಜೆ ಮಾಡಬೇಕಾಗಿರುವಂತಹದ್ದು ಇದೆ. ಕೃಷ್ಣ ತುಳಸಿ ಅಂತಂದರೆ ಕಪ್ಪು ಬಣ್ಣದ ಎಲೆ ಇರುತ್ತಲ್ಲ, ಆ ತುಳಸಿಯನ್ನು ನಾವು ತಂದು ಅವತ್ತಿನ ದಿವಸ ಕೃಷ್ಣನ ವಿಗ್ರಹದ ಬದಲಾಗಿ ಅವತ್ತೇ ನೀವು ನೆಟ್ಕೊಳ್ಳಿ. ಒಂದು ಸಣ್ಣ ಗಿಡವನ್ನಾದರೂ ನೆಟ್ಟು ಪೂಜೆನ ಮಾಡ್ಕೋಬಹುದು. ಪೂಜೆ ಪ್ರಾರಂಭ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲಿ ಪೂಜೆ ಮಾಡ್ತೀರಾ ಆ ಅಂಗಳವನ್ನೆಲ್ಲ ಕ್ಲೀನಾಗಿ ನೀರು ಹಾಕಿ ಗುಡಿಸಿ ಒರೆಸಿ, ಹೊಸ್ತಲನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು. ತಪ್ಪದೆ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಹೊಸಲ ಮೇಲೆ ಬರಿಬೇಕಾಗತ್ತೆ. ತುಳಸಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆ ಹೊಸ್ತಿಲ ಮೇಲೆ 2 ಮಣ್ಣಿನ ದೀಪವನ್ನು ಹಚ್ಚಿ ಇಟ್ಟಿರಬೇಕು. ಬಹಳ ಒಳ್ಳೆಯದು. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಏಕೆಂದರೆ ನೀಟಾಗಿ ನಿಮಗೆ ಪೂಜೆನ ಹೇಳಿಕೊಡ್ಬೇಕು. ಹೇಗಂದ್ರೆ ಹಾಗೆ ಮಾಡಬಾರ್ದು. ದಯಮಾಡಿ ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಮಾಡ್ಕೊಳ್ಳಿ. ಇನ್ನು
ತುಳಸಿ ಗಿಡ ಆಗಿರುವಂತಹ ಪಾಟನ್ನು ಕ್ಲೀನಾಗಿ ಅದರ ಸುತ್ತ ಎಲ್ಲ ಸ್ವಲ್ಪ ತೊಳೆದು ಒರೆಸಿ ರೆಡಿ ಮಾಡಿಟ್ಕೊಳ್ಳಿ. ಇದೆಲ್ಲ ನೀವು ಶನಿವಾರ ಮಾಡ್ಕೋಬೇಕು. ಅಂದರೆ ತುಳಸಿ ಗಿಡ ಏನು ಪಾಟ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಆ ಪಾಟನ್ನು ಸ್ವಲ್ಪ ನೀರೆಲ್ಲ ಹಾಕಿ ತೊಳ್ಕೊಂಡು ಒರೆಸಿ ಇಟ್ಕೋಬೇಕಾಗತ್ತೆ. ಇನ್ನು ನೀವು ಭಾನುವಾರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆ ಪಾಟಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚುವಂತಹದ್ದನ್ನು ಮಾಡಿ. ತುಳಸಿ ಪೂಜೆ ಪ್ರಾರಂಭ ಮಾಡ್ಕೊಳ್ಳೋದಕ್ಕಿಂತ ಮೊದಲು ದೇವರ ಮನೆಯಲ್ಲಿ ನಿಮ್ಮ ಪೂಜೆಯನ್ನು ಫಸ್ಟು ಮುಗಿಸ್ಕೊಂಡಿರಬೇಕು. ಆವತ್ತಿನ ದಿವಸ ದ್ವಾದಶಿ ಕೂಡ ಇರುತ್ತೆ. ಯಾರೆಲ್ಲ ರಾಯರ ಭಕ್ತರೋ ಏಕಾದಶಿಯನ್ನು ಮಾಡಿರ್ತೀರ, ದ್ವಾದಶಿ ಆಚರಣೆಯನ್ನು ಮಾಡಬೇಕು. ದ್ವಾದಶಿಯ ವಿಡಿಯೋ ಹಾಕ್ತೀನಿ. ಈ ಬಾರಿ ದ್ವಾದಶಿ ಎಂದಿನಂತೆ ಇರೋದಿಲ್ಲ, ಸ್ವಲ್ಪ ವಿಭಿನ್ನವಾಗಿರುತ್ತೆ ಆಚರಣೆ. ನೋಡಿಕೊಂಡು ಅದರಂತೆ ದ್ವಾದಶಿ ಪೂಜೆಯನ್ನು ನೀವು ಮಾಡ್ಕೊಳ್ಳಿ. ಇನ್ನು ತುಳಸಿ ಪೂಜೆಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗಿರುತ್ತೆ ಮೊದಲು ಅದನ್ನೆಲ್ಲ ಒಂದು ತಟ್ಟೆನಲ್ಲಿ ಜೋಡಿಸಿಟ್ಕೊಂಬಿಡಿ. ನಾನು ಆಗಲೇ ಹೇಳಿದೆ, ಒಂದು ಬಾರಿ ನೀವು ಪೂಜೆ ಕೂತ್ಕೊಂಡ್ರೆ ಪದೇ ಪದೇ ಮೇಲೆ ಹೇಳೋ ಆಗಿಲ್ಲ. ಈ ಪೂಜೆಯನ್ನು ಮಾಡುವಾಗ ನಿಮ್ಮ ಯಜಮಾನರಿಗೆ ಸಮಯ ಇದ್ದರೆ ಅವರನ್ನೂ ಕೂಡ ಈ ಪೂಜೆಗೆ ದಯಮಾಡಿ ಕೂರಿಸ್ಕೊಳ್ಳಿ. ಈ ಪೂಜೆಯನ್ನು ದಂಪತಿಗಳಿಬ್ಬರೂ ಸೇರಿ ಮಾಡಿದ್ರೆ ಬಹಳ ಶುಭ ಫಲ. ಸಮಯ ಇತ್ತು ಅಂತಂದರೆ ನೀವು ಪೂಜೆ ಶುರು ಮಾಡ್ತಿದ್ದ ಹಾಗೆ ಕೂರಿಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು 5 ನಿಮಿಷ ತುಳಸಿ ಗಿಡಕ್ಕೆ ಮಾಂಗಲ್ಯ ಧಾರಣೆ ಮಾಡ್ತಿರಲ್ವ, ಆ ಸಮಯದಲ್ಲಾದರೂ ಕೂಡ ನಿಮ್ಮ ಯಜಮಾನರನ್ನು ಕರೆದು ಒಟ್ಟಿಗೆ ನಿಂತು ಈ ಪೂಜೆಯನ್ನು ನೆರವೇರಿಸಿ. ಯಾವ ದಂಪತಿಗಳ ಮಧ್ಯೆ ಯಾವಾಗಲೂ ಕಲಹ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇರುತ್ತೆ, ಅಂತಹವರು ಒಟ್ಟಿಗೆ ಸೇರಿ ಈ ಪೂಜೆಯನ್ನು ಮಾಡಿದ್ರೆ ಆ ಥರದ್ದೆಲ್ಲ ಕಡಿಮೆ ಆಗಿ ದಂಪತಿಗಳಿಗೆ ಒಂದು ಒಳ್ಳೆಯ ಅನುಗ್ರಹ ಈ ಪೂಜೆಯಿಂದ ಉಂಟಾಗತ್ತೆ. ತುಳಸಿ ಗಿಡದ ಬಲಭಾಗಕ್ಕೆ ನೀವು ಕೂತು ಪೂಜೆ ಮಾಡಿ ಒಳ್ಳೆಯದು. ಮೊದಲು ಪೂಜೆ ಪ್ರಾರಂಭ ಮಾಡಿಕೊಳ್ಳುವಾಗ ತುಳಸಿ ಗಿಡಕ್ಕೆ 1 ಲೋಟ ಮಡಿ ನೀರನ್ನು ನೀವು ಮೊದಲು ಅರ್ಪಣೆ ಮಾಡಬೇಕು. ಮಾಡುವಾಗ ಈ ಶ್ಲೋಕವನ್ನು ತಪ್ಪದೆ ಹೇಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತಾ ನೀವೇನು ಮಾಡಬೇಕು, ಆ ಮಡಿ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು. ಈ ಪೂಜೆಯನ್ನು ಮಾಡುವಾಗ ಹೆಣ್ಮಕ್ಕಳು ಒಳ್ಳೆ ಹಂಚಿರುವಂತಹ ಬಾರ್ಡರ್ ಸೀರೆ, ಅಂತಂದರೆ ರೇಷ್ಮೆ ಸೀರೆನೋ ಆ ತರಹ ಒಂದು ಒಳ್ಳೆ ಸೀರೆನ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಅರಿಶಿಣ ಕುಂಕುಮವನ್ನು ಹಚ್ಕೊಂಡು ತಲೆಗೆ ಹೂ ಮುಡ್ಕೊಂಡು ಪೂಜೆ ಮಾಡಿ. ಏಕೆಂತಂದರೆ ನಿಮ್ಮ ಸೌಭಾಗ್ಯವನ್ನು ಹೆಚ್ಚಿಸುವಂತಹ ಪೂಜೆ ಇದು. ಹೇಗಂದ್ರೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ತುಳಸಿ ಗಿಡಕ್ಕೆ ನೀರು ಹಾಕಿರ್ತೀರ, ಈಗ ಸ್ವಲ್ಪ ಮೊದಲು ಹಳದಿ ಅಕ್ಷತೆಯನ್ನು ಹಾಕಿ ಆನಂತರ ತುಳಸಿ ಗಿಡಕ್ಕೆ ಕುಂಕುಮ ಅರಿಶಿಣವನ್ನು ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ. ಗೆಜ್ಜೆ ವಸ್ತ್ರವನ್ನು ಹಾಕುವಂತಹ ಸಂದರ್ಭದಲ್ಲಿ ಒಂದು ಬ್ಲೌಸ್ ಪೀಸನ್ನು ಬಳಸಿ ಕೂಡ ನೀವು ಅಲಂಕಾರವನ್ನು ಮಾಡ್ಕೋಬಹುದು. ಇದು ಆಪ್ಷನಲ್, ಮಾಡಲೇಬೇಕು ಅಂತೇನೇನಿಲ್ಲ. ಅಲಂಕಾರವನ್ನು ಸಮಯ ಇತ್ತು ಅಂತಂದರೆ ಆ ಬ್ಲೌಸ್ ಪೀಸನ್ನು ಬಳಸಿ ಅಲಂಕಾರ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟು ಹೂಗಳನ್ನು ಹಾಕಿ. ಆದಷ್ಟು ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ ಹೂಗಳು ಬಹಳ ಶ್ರೇಷ್ಠ. ತುಳಸಿ ಗಿಡ ಅಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಈ 3 ಹೂಗಳು ಬಹಳ ಇಷ್ಟ ಆಗುತ್ತೆ. ಅದರಲ್ಲೂ ದುಂಡು ಮಲ್ಲಿಗೆ, ಮಲ್ಲಿಗೆ ಹೂವು, ಕನಕಾಂಬರ ಬಹಳ ಇಷ್ಟಪಡ್ತಾರೆ ಅಮ್ಮನವರು. ಹೀಗಾಗಿ ತುಳಸಿ ಪೂಜೆಯಲ್ಲಿ ಈ ಹೂಗಳನ್ನು ಸ್ವಲ್ಪ ಆದರೂ ಕೂಡ ಬಳಸ್ಕೊಳ್ಳಿ. ಇದಾದ ನಂತರ ಶ್ರೀಕೃಷ್ಣನ ವಿಗ್ರಹ ಇದ್ದರೆ ಆ ವಿಗ್ರಹವನ್ನು ಸ್ವಚ್ಛವಾದಂತಹ ನೀರಿನಲ್ಲಿ ತೊಳ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ಗಂಧ, ಅರಿಶಿಣ, ಕುಂಕುಮ ಎಲ್ಲವನ್ನು ಇಟ್ಟುಬಿಟ್ಟು ಆ ತುಳಸಿ ಗಿಡ ಏನಿರುತ್ತಲ್ಲ ಪಾಟಲ್ಲಿ ಅದರ ಬಲಭಾಗಕ್ಕೆ ನೀವು ಶ್ರೀಕೃಷ್ಣನ ವಿಗ್ರಹವನ್ನು ಇಟ್ಕೋಬೇಕು. ಶ್ರೀಕೃಷ್ಣನ ವಿಗ್ರಹ ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ಆ ಜಾಗದಲ್ಲಿ ಒಂದು ಸಣ್ಣದಾದಂತಹ ಕೃಷ್ಣ ತುಳಸಿ ಗಿಡವನ್ನು ನೆಡಬೇಕು. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಟು ಪೂಜೆ ಮಾಡಲೇಬೇಕು. ಇಲ್ಲ ಅಂತಂದರೆ ಅದು ತುಳಸಿ ವಿವಾಹ ನೆರವೇರಿಸಿದಾಗೆ ಆಗೋದಿಲ್ಲ. ಕೃಷ್ಣನ ವಿಗ್ರಹ ಇಲ್ಲದಿದ್ರೂ ಪರವಾಗಿಲ್ಲ, ಎಲ್ಲಾದರೂ ಒಂದು ಸಣ್ಣ ಕೃಷ್ಣ ತುಳಸಿ ಗಿಡವನ್ನು ಹೊಂದಿಸಿ ಇಟ್ಕೊಳ್ಳಿ. ಇದಾದ ಮೇಲೆ ನೀವೇನು ಮಾಡಬೇಕು, ಆ ವಿಗ್ರಹವನ್ನು ಇಟ್ಟಾದ ಮೇಲೆ ದಂಪತಿಗಳಿಬ್ಬರೂ ಕೂಡ ಹಳದಿ ಅಕ್ಷತೆ ತಗೊಂಡು ಬಲಗೈಯಿಂದ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೋಬೇಕು. ಇದಾದ ಮೇಲೆ ಬೆಟ್ಟದ ನೆಲ್ಲಿಕಾಯಿ ಚೆಟ್ಟು ಅಂತ ಹೇಳ್ತಾರೆ. ಅಂದರೆ ಬೆಟ್ಟ ನೆಲ್ಲಿಕಾಯಿ ಕೊಂಬೆಯನ್ನು ತಂದಿಟ್ಕೊಂಡಿರ್ತೀರಲ್ಲ ಅದನ್ನು ಕುಂಡದ ಒಳಗಡೆ ಆ ಮಣ್ಣು ಒಳಗಡೆ ಊರಿ ಅದಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ, ಅಂದರೆ ಆ ಬೆಟ್ಟದ ನೆಲ್ಲಿಕಾಯಿದು ಕೊಂಬೆ ಇರುತ್ತಲ್ವ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ಒಂದೊಂದು ಹೂವನ್ನು ಇಡಿ. ಇದಾದ ಮೇಲೆ 2 ಊದ್ಗಡ್ಡಿಯನ್ನು ಹಚ್ಚಿಬಿಟ್ಟು ಧೂಪವನ್ನು ತೋರಿಸಿ. ಈಗ ಮತ್ತೆ ಹಳದಿ ಅಕ್ಷತೆಯನ್ನು ಇಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು.
ದಂಪತಿಗಳಿಬ್ಬರೂ ಕೂಡ ಸಂಕಲ್ಪವನ್ನು ಮಾಡ್ಕೋಬೇಕು. ಇದಿಷ್ಟು ಆದಮೇಲೆ ಸಂಕಲ್ಪ ಮಾಡ್ಕೋಬೇಕಾಗಿರೋದು. ಇದು ಅತ್ಯಂತ ಮಹಿಮೆ ಉಳ್ಳಂತಹ ಪೂಜೆ, ತುಳಸಿ ವಿವಾಹ ಅನ್ನುವಂತಹದ್ದು. ಈ ಸಂಕಲ್ಪ ಮಾಡ್ಕೋಬೇಕಾದ್ರೆ ನಿಮಗೆ ಏನೇ ಇಷ್ಟಾರ್ಥಗಳಿದ್ರೂ ಕೂಡ ಕೇಳ್ಕೊಳ್ಳಿ. ಅಂದರೆ ಮನೆಯಲ್ಲಿ ಏನಾದರೂ ಕೆಲಸ ಕಾರ್ಯಗಳು ನಡಿಬೇಕಾ ಅಥವಾ ಏನು ಇಷ್ಟಾರ್ಥ ಇದ್ದರೂ ಕೂಡ ತಾಯಿ ಮಹಾಲಕ್ಷ್ಮಿ, ಲಕ್ಷ್ಮೀ ನಾರಾಯಣನ ಸಾನ್ನಿಧ್ಯ ಇರುತ್ತೆ. ಏನೇ ಇಷ್ಟಾರ್ಥಗಳಿದ್ದರೂ ಕೂಡ ಕೇಳ್ಕೊಳ್ಳಿ. ಸರಿಯಾದಂತಹ ರೀತಿಯಲ್ಲಿ ನೀವು ಪೂಜೆಯನ್ನು ನೆರವೇರಿಸಿದ್ದೇ ಆದರೆ ಖಂಡಿತ ಆ ಇಷ್ಟಾರ್ಥಗಳು ಈಡೇರುತ್ತೆ. ಆ ಕೈಯಲ್ಲಿ ಏನು ನೀವು ಬಲಗೈನಲ್ಲಿ ಹಳದಿ ಅಕ್ಷತೆಯನ್ನು ಹಿಡ್ಕೊಂಡಿರ್ತೀರಲ್ವ ಸಂಕಲ್ಪಕ್ಕೆ, ಅದನ್ನು ನೀವು ಎಲ್ಲ ಅಂದರೆ ಕೈಯಲ್ಲಿ ಹಿಡ್ಕೊಂಡು ತಾಯಿ ಮಹಾಲಕ್ಷ್ಮಿಯನ್ನು ನಾರಾಯಣನ ಸಮೇತವಾಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಹೇಳಿದ ಮೇಲೆ ಆ ಕೈಯಲ್ಲಿ ಏನು ಅಕ್ಷತೆ ಇರುತ್ತಲ್ಲ ಅದನ್ನು ಮುಕ್ಕಾಲು ಭಾಗ ಗಿಡಕ್ಕೆ ಹಾಕಬೇಕು, ತುಳಸಿ ಗಿಡಕ್ಕೆ. ಇನ್ನೊಂದು ಸ್ವಲ್ಪ ಏನು ಉಳಿದಿರುತ್ತೆ ಅದನ್ನು ನಿಮ್ಮ ತಲೆ ಮೇಲೆ ಇಬ್ಬರು ಕೂಡ ಹಾಕ್ಕೊಳ್ಳಿ. ಇದಾದ ಮೇಲೆ 9 ಮಣ್ಣಿನ ದೀಪಗಳನ್ನು ತುಳಸಿ ಗಿಡದ ಮುಂದೆ ಹಚ್ಚಬೇಕಾಗತ್ತೆ. ತುಳಸಿ ಗಿಡದ ಮುಂದೆ ಈ ಪೂಜೆ ಎಲ್ಲ ಪ್ರಾರಂಭ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಒಂದು ಒಳ್ಳೆ ರಂಗೋಲಿಯನ್ನು ಬಿಟ್ಕೊಳ್ಳಿ. ಆ ರಂಗೋಲಿಯ ಮೇಲೆ ಈ 9 ಮಣ್ಣಿನ ದೀಪಗಳನ್ನು ಜೋಡಿಸಿ ಇಟ್ಕೊಳ್ಳಿ. ಬಹಳ ಶುಭ ಫಲಗಳಿರುತ್ತೆ. ಈ 9 ಮಣ್ಣಿನ ದೀಪಗಳನ್ನು ತುಳಸಿ ಗಿಡದ ಮುಂದೆ ಹಚ್ಚೋದ್ರಿಂದ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚೋದಕ್ಕಿಂತ ಮೊದಲು 9 ದೀಪಗಳಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿಬಿಟ್ಟು ಒಂದೊಂದು ಹೂವನ್ನು ಇಡಿ. ಇದ್ದರೆ ಕೊಬ್ಬರಿ ಎಣ್ಣೆ ಅಂತಂದರೆ ಗಾಣದಲ್ಲಿ ಆಡಿಸಿರುವಂತಹ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಿ, ಇಲ್ಲ ಅಂತಂದರೆ ಗ್ರಂಥಿಗೆ ಅಂಗಡಿನಲ್ಲಿ 5 ತರಹದ ಮಿಕ್ಸ್ ಎಣ್ಣೆ ತಂದಿಟ್ಕೊಂಡು ಆ ಒಳ್ಳೆ ಎಣ್ಣೆಯಲ್ಲಿ ಹಚ್ಚಿ. ಉದ್ದ ಬತ್ತಿಗಳನ್ನು ಹಾಕಿ ಹೂ ಬತ್ತಿಗಳನ್ನು ಹಾಕಬೇಡಿ. ಅಟ್ಲೀಸ್ಟು ನೀವು ತುಳಸಿ ಗಿಡದ ಮುಂದೆ ಹಚ್ಚುವಂತಹ ದೀಪ 1 ಗಂಟೆ ಕಾಲನಾದರೂ ಉರಿಯೋ ರೀತಿ ನೋಡ್ಕೊಳ್ಳಿ, ಬಹಳ ಒಳ್ಳೆಯದಾಗತ್ತೆ. ನಂತರ ಈ ದೀಪ ಹಚ್ಚಿದ್ದಾದ್ಮೇಲೆ ನೀವೇನು ಮಾಡಬೇಕು, ಮತ್ತೆ ಒಂದು 4 ಊದುಗಡ್ಡಿ ಹಚ್ಕೊಂಡು ಧೂಪವನ್ನು ತೋರಿಸ್ಬೇಕು. 2 ಬಾರಿ ಒಟ್ಟಿನಲ್ಲಿ ನೀವು ಊದುಗಡ್ಡಿಯಿಂದ ಧೂಪ ತೋರಿಸ್ದಾಗ ಆಗುತ್ತೆ. ಇದು 2ನೇ ಬಾರಿ. ಇದಾದ ಮೇಲೆ ನೀವೇನು ಮಾಡಬೇಕು, 9 ಎಳೆ ಅರಿಶಿಣದ ದಾರವನ್ನು ಮಾಡಿ ಇಟ್ಕೊಂಡಿರಬೇಕು. ಇದು ಮಾಂಗಲ್ಯ, ಇದೇ ಬಹಳ ಮುಖ್ಯ ತುಳಸಿ ವಿವಾಹದಲ್ಲಿ. ಹಳದಿ ದಾರವನ್ನು 9 ಎಳೆ, ಗ್ರಂಥಿಗೆ ಅಂಗಡಿನಲ್ಲಿ ನೀವು ಅರಿಶಿಣದ ದಾರ ಕೊಡ್ರಿ ಅಂತಂದರೆ ಅವರು ರೆಡಿ ಹಳದಿ ದಾರವನ್ನೇ ಕೊಡ್ತಾರೆ. ಅದನ್ನು 9 ಎಳೆ ಮಾಡ್ಕೊಳ್ಳಿ. 9 ಎಳೆ ಮಾಡಿಕೊಂಡು ಆ ದಾರಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿಬಿಟ್ಟು ನೀವೇನು ಇಟ್ಟಿರ್ತೀರಲ್ವ, ಬೆಟ್ಟನೆಲ್ಲಿಕಾಯ್ದು ಒಂದು ಕೊಂಬೆ ಊರಿರ್ತೀರಲ್ವ, ಆ ಬೆಟ್ಟನೆಲ್ಲಿಕಾಯಿ ಚೆಟ್ಟು ಅಂತ ಹೇಳ್ತಾರೆ. ಆ ಬೆಟ್ಟನೆಲ್ಲಿಕಾಯಿ ಚೆಟ್ಟು ಮತ್ತು ತುಳಸಿ ಗಿಡ, ಬಿಳಿ ತುಳಸಿ ಗಿಡ ಅಂದರೆ ನೀವೇನು ಪಾಟಲ್ಲಿ ಪೂಜೆ ಮಾಡ್ತಿರ್ತೀರ ಆ ತುಳಸಿ ಗಿಡಕ್ಕೂ ಮತ್ತು ಬೆಟ್ಟನೆಲ್ಲಿಕಾಯ್ದು ಕೊಂಬೆಗೂ ಸೇರಿಸ್ಬಿಟ್ಟು 3 ಗಂಟುಗಳನ್ನು ಹಾಕಿ. ಅಂದರೆ ಮಾಂಗಲ್ಯ ಕಟ್ಟುವಾಗ ಹೇಗೆ ಗಂಟು ಹಾಕ್ತಾರೋ ಆ ರೀತಿ ಗಂಟು ಹಿಂಭಾಗಕ್ಕೆ ಹೋಗಬೇಕು, ಆ ರೀತಿ ಕಟ್ಟಿ. ನೀವೇ ಕಟ್ಟಿ, ತೊಂದರೆ ಇಲ್ಲ. ಇದೇ ತುಳಸಿ ವಿವಾಹ. ನೀವು ಹಾಕಿರೋ ಅಂತಹ ಗಂಟೇನಿರುತ್ತೆ ಆ ಬೆಟ್ಟದ ನೆಲ್ಲಿಕಾಯಿ ಚಟ್ಟಿಗೂ ಸೇರಿಸಿ ನೀವು ಕಟ್ಟಿರಬೇಕು. 2ಕ್ಕೂ ಸೇರಿಸ್ಬೇಕು, ನೋಡ್ಕೋಬೇಕು ಇದನ್ನು. ತುಳಸಿ ಗಿಡ, ಬೆಟ್ಟ ನೆಲ್ಲಿಕಾಯಿ ಚೆಟ್ಟು 2ಕ್ಕೂ ಸೇರಿಸಿ ಕಟ್ಟಿ. ಯಾವ ಕಾರಣಕ್ಕೂ ನೀವು ಕೃಷ್ಣನ ವಿಗ್ರಹದ ಬದಲಾಗಿ ಒಂದು ಕೃಷ್ಣ ತುಳಸಿ ಊರಿರ್ತೀರಲ್ವ ಅದಕ್ಕೆ ಸೇರಿಸಿ ಕಟ್ಟಬೇಡಿ. ಜನ್ಮಾಂತರದ ಪಾಪ ನಾಶವಾಗುತ್ತೆ ಈ ತುಳಸಿ ವಿವಾಹ ಮನೆಯಲ್ಲಿ ಮಾಡೋದ್ರಿಂದ. ಬೆಟ್ಟದ ನೆಲ್ಲಿಕಾಯಿ ಅಂತಂದರೆ ಶ್ರೀಮನ್ ಮಹಾವಿಷ್ಣು, ತುಳಸಿ ಗಿಡ ಅಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಇವರ ವಿವಾಹವನ್ನು ನೆರವೇರಿಸಿದಂತಹ ಪುಣ್ಯ ನಿಮಗೆ ಈ ಪೂಜೆಯಿಂದ ಪ್ರಾಪ್ತಿಯಾಗತ್ತೆ. ಇದೆಲ್ಲ ಮುಗಿದ ನಂತರ ಈ ತುಳಸಿ ಪೂಜೆಯಲ್ಲಿ 5 ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ನಾವು ಮಾಡ್ಕೋಬೇಕು. ಅಂದರೆ 5 ಬೆಟ್ಟದ ನೆಲ್ಲಿಕಾಯಿ ಬೇಕಾಗತ್ತೆ. 2, 4 ಈ ರೀತಿ ಹಚ್ಚಬಾರ್ದು. 3 ಇಲ್ಲ ಅಂತಂದರೆ 5 ಬೆಟ್ಟದ ನೆಲ್ಲಿಕಾಯಿಗಳನ್ನು ಬಳಸಿ ನಾವು ದೀಪಾರಾಧನೆ ಮಾಡಬೇಕು. ಒಂದು ತಟ್ಟೆಗೆ ಮೊದಲು ಸ್ವಲ್ಪ ಹಳದಿ ಅಕ್ಷತೆ, ಕುಂಕುಮ, ಅರಿಶಿನ ಹಚ್ಚಿಬಿಟ್ಟು ಈ ಬೆಟ್ಟದ ನೆಲ್ಲಿಕಾಯಿನ ಮೊದಲೇ ತೊಳೆದು ಒರೆಸಿ ಇಟ್ಕೊಳ್ಳಿ. ಅದ್ರ ತೊಟ್ಟು ಮೇಲ್ಗಡೆ ಬರಬೇಕು. ಯಾವುದೇ ಕಾರಣಕ್ಕೂ ದೀಪ ಸರಿಯಾಗಿ ತಟ್ಟೆ ಮೇಲೆ ನಿಂತ್ಕೊಳ್ಳೋದಿಲ್ಲ ಅಂತಂದು ಚಾಕು ತಗೊಂಡು ಅದ್ರ ಮೇಲ್ಭಾಗ ಎಲ್ಲ ಹಚ್ಚಿಬಿಟ್ಟು ಅದ್ರ ಮೇಲೆ ಬತ್ತಿಯನ್ನು ಇಡಬೇಡಿ. ಯಾವ ಕಾರಣಕ್ಕೂ ಬೆಟ್ಟದ ನೆಲ್ಲಿಕಾಯಿನ ಕುಯ್ಯಬಾರ್ದು. ಅದು ಹೇಗಿರುತ್ತೆ ಹಾಗಿಟ್ಬಿಟ್ಟು ಅದರ ಮೇಲೆ ತುಪ್ಪದಲ್ಲಿ ನೆನೆಸಿರುವಂತಹ 2 ತುಪ್ಪದ ಬತ್ತಿಯನ್ನು ಒಂದೊಂದು ನೆಲ್ಲಿಕಾಯಿ ಮೇಲೆ ಇಟ್ಬಿಟ್ಟು ಊದ್ಗಡ್ಡಿಯಿಂದ ಹಚ್ಚಿ. ಈ ದೀಪಗಳನ್ನ ಬೆಂಕಿಗಡ್ಡಿಯಿಂದ ಹಚ್ಚಬೇಡಿ. ಈ ದೀಪಗಳನ್ನು ಹಚ್ಚಿದ್ದಾದಮೇಲೆ ತಟ್ಟೆಯನ್ನು ಎತ್ತಿ ತುಳಸಿ ಗಿಡಕ್ಕೆ ಆರತಿ ಮಾಡಿ.
ನಿಂತ್ಕೊಂತು ಬೆಟ್ಟನೆಲ್ಲಿಕಾಯಿ ಕರೆಕ್ಟಾಗಿ ಅಂತಂದರೆ ಆರತಿ ಮಾಡಿ, ಇಲ್ಲ ಅಂತಂದರೆ ಹಚ್ಚಿ ಬಿಟ್ಬಿಡಿ. ಅದು ಉಲ್ಟಾಡ್ತಿರುತ್ತೆ, ಆರತಿ ಮಾಡುವಾಗ ಅದು ಬಿದ್ದೋಗುವಂತಹದ್ದು, ದೀಪ ಶಾಂತವಾಗುವಂತಹದ್ದು ಈ ಥರದ್ದೆಲ್ಲ ಬೇಡ. ಆರತಿ ಮಾಡಿದ್ರೂ ಪರವಾಗಿಲ್ಲ, ಇಲ್ಲ ಹಾಗೆ ಇಟ್ಟರೂ ಕೂಡ ಪರವಾಗಿಲ್ಲ. ನಂತರ ತುಳಸಿ ಗಿಡದ ಮುಂದೆ 3 ಬಗೆಯ ಹಣ್ಣುಗಳನ್ನ ಇಡಬೇಕು. ಬಾಳೆಹಣ್ಣು ಜೊತೆಯಲ್ಲಿ ಇನ್ನೊಂದು 2 ಬಗೆಯ ಏನಾದರೂ ಹಣ್ಣುಗಳು. ಅವತ್ತಿನ ದಿವಸ ವಿಶೇಷವಾಗಿ ಅವಲಕ್ಕಿ ಪಾಯಸವನ್ನು ನೈವೇದ್ಯ ಮಾಡಿದ್ರೆ ಬಹಳ ಒಳ್ಳೆಯ ಫಲಗಳಿರುತ್ತೆ. ಅವಲಕ್ಕಿಯಿಂದ ಮಾಡಿದ್ದನ್ನೇ ನೈವೇದ್ಯವಾಗಿ ನಾವು ಇಡಬೇಕು ಅವತ್ತಿನ ದಿವಸ. ಅವಲಕ್ಕಿ ಪಾಯಸ, ಇಲ್ಲ ಅಂತಂದರೆ ಅವಲಕ್ಕಿ, ಬೆಲ್ಲ, ಕಾಯಿ ತುರಿಯನ್ನು ಬಳಸಿ ಮಾಡಿದಂತಹ ಪ್ರಸಾದ ಇಟ್ಟರೂ ಕೂಡ ನಡೆಯುತ್ತೆ. ಬರೀ ನೆಲದ ಮೇಲೆ ನೈವೇದ್ಯ ಇಡಬೇಡಿ. ಒಂದು ತಟ್ಟೆನಲ್ಲಿ ಹಣ್ಣುಗಳು, ಎಲೆ, ಅಡಿಕೆ, ತೆಂಗಿನಕಾಯಿ, ಪಾಯಸ, ನೀವೇನು ಮಾಡಿರ್ತೀರಲ್ವ ಅವಲಕ್ಕಿ ಪಾಯಸ, ಎಲ್ಲವನ್ನು ಒಂದು ತಟ್ಟೆಗೆ ಜೋಡಿಸಿಟ್ಕೊಂಡು ಬಂದು ತುಳಸಿ ಗಿಡದ ಎದುರುಗಡೆ ನೈವೇದ್ಯ ಮಾಡಿ. ಕಾಯಿನ ಒಡೀರಿ. ಇದಾದ ನಂತರ ಅಂದರೆ ನೀವು ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಕಾಯಿ ಒಡೆದ ತಕ್ಷಣ ತಪ್ಪದೆ ಶ್ರೀಕೃಷ್ಣನ ಅಷ್ಟೋತ್ತರ ಮತ್ತು ತುಳಸಿ ಅಷ್ಟೋತ್ತರವನ್ನು ಹೇಳಿಕೊಂಡು 5 ತುಪ್ಪದ ಬತ್ತಿಯಿಂದ ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ. ಇದಾದ ಮೇಲೆ ದಂಪತಿಗಳಿಬ್ಬರೂ ಕೂಡ ಸ್ವಲ್ಪ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು 3 ಪ್ರದಕ್ಷಿಣೆ ಸುತ್ತಬಿಟ್ಟು, ತುಳಸಿ ಗಿಡಕ್ಕೆ ಸುತ್ತೋ ಹಾಗೆ ಇದ್ದರೆ ಸುತ್ತಿ, ಇಲ್ಲ ಅಂತಂದರೆ ನಿಮಗೆ ನೀವೇ ಬಲಗಡೆಯಿಂದ 3 ಪ್ರದಕ್ಷಿಣೆ ಹಾಕಿಬಿಟ್ಟು ಅಕ್ಷತೆಯನ್ನು ಹಾಕಿ ಗಿಡಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಇದು ಸರಳವಾದಂತಹ ಶಾಸ್ತ್ರೋಕ್ತವಾದಂತಹ ತುಳಸಿ ವಿವಾಹ ನೆರವೇರಿಸೋ ಬಗೆ. ನೀವು ಏನು ಮಾಂಗಲ್ಯ ಗಿಡಕ್ಕೆ ಕಟ್ಟಿರ್ತೀರಲ್ಲ, 3 ದಿನದ ತನಕ ಅದು ಹಾಗೆ ಇರಬೇಕು. ಬುಧವಾರ ಬೆಳಗ್ಗೆ ಆ ಗಂಟನ್ನು ಬಿಚ್ಚಿಬಿಟ್ಟು, ಅಂದರೆ ಫಸ್ಟು ನೀವು ತುಳಸಿ ಪೂಜೆ ಮಾಡಬೇಕು. ನೀರಲ್ಲಿ ಹಾಕಿ ತುಳಸಿ ಗಿಡಕ್ಕೆ ಮತ್ತೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂ ಎಲ್ಲ ಏರಿಸಿ 2 ದೀಪವನ್ನು ಕೂಡ ತುಳಸಿ ಗಿಡದ ಮುಂದೆ ಹಚ್ಚಿಬಿಟ್ಟು, ಆ ಗಂಟೆ ನೀವೇನು ಹಾಕಿರ್ತೀರಲ್ಲ ಅರಿಶಿನದ ದಾರ, ಅದನ್ನು ನಿಧಾನವಾಗಿ ಬಿಚ್ಚಿ. ಆ ದಾರವನ್ನು ನೀವೇನು ಮಾಡಬೇಕು ಅಂತಂದರೆ ಯಜಮಾನ್ರ ಕೈಯಿಂದ ನಿಮ್ಮ ಬಲಗೈಗೆ ಆ ದಾರವನ್ನು ಕಟ್ಟಿಸ್ಕೊಳ್ಳಿ. ಒಂದಷ್ಟು ದಿನ ನಿಮ್ಮ ಕೈಯಲ್ಲಿರಲಿ, ತೊಂದರೆ ಇಲ್ಲ. ಈ ರೀತಿ ಆ ತುಳಸಿ ವಿವಾಹವನ್ನು ನೆರವೇರಿಸಿ ಆ ದಾರವನ್ನು ನಿಮ್ಮ ಕೈಗೆ ಕಟ್ಟಿಸ್ಕೊಳ್ಳೋದ್ರಿಂದ ನಿಮ್ಮ ಯಜಮಾನರ ಆಯಸ್ಸಿನಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಅದೆಲ್ಲವೂ ನಿವಾರಣೆಯಾಗಿ ಅವರ ಆಯಸ್ಸು ಹೆಚ್ಚಾಗುತ್ತೆ. ನಿಮ್ಮ ಸೌಭಾಗ್ಯತನ ಅಥವಾ ಸುಮಂಗಲಿತನ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ. ಹೀಗಾಗಿ ತಪ್ಪದೆ ಎಲ್ಲರೂ ಕೂಡ ಈ ಪೂಜೆಯನ್ನು ಮಾಡಿ ಅಂತ ಹೇಳಿ ಕೇಳಿಕೊಂಡು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಇನ್ಫಾರ್ಮೇಷನ್ ಅಂತ ಹೇಳಿ ಭಾವಿಸ್ತೀನಿ. ನಮಸ್ಕಾರ ಎಲ್ರಿಗೂ.